ಚಿಂತೆ ಮಾಡಿ ಹೊರಗೆ ಕಾಯಿಲೆ ಬಿದ್ದು ದವಾಖಾನೆ ಯಾಕೆ ರೊಕ್ಕ ಹಾಕಿ ದುಡ್ಡು ಅದೇ ತಿಂದು ಇವ್ರಿಗೆ ಗಟ್ಟಿಯಾಗಿರಿ, ಪ್ರೀತಿಯಿಂದ ಸಂತೋಷದಿಂದ ಬಾಳ್ರಿ, ನಗುವೆ ಯಾವಾಗಲೂ ಸುಖ ಇವಾಗ ನೀವು ಉತ್ತರ ಕನ್ನಡದಿಂದ ನೀವು ಅಪ್ಪವರ ಒಂದು ಇದಕ್ಕೆ ಬಂದಿದ್ದೀರಿ ಸಮಾಧಿಗೋಸ್ಕರ. ಉಪ್ಪು ಉತ್ತರ ಕನ್ನಡದಿಂದ ಅಪ್ಪು ವಿಜಯಗಳ ಮರ್ಮ ಈಗ ಒಂದು ಏಕಪಾತ್ರ ಅಭಿನಯ ಮಾಡ್ತೀನಿ. ಅದು ಯಾವ ಚಿತ್ರದಂತ ಹೇಳ್ಬೇಕು. ಯಾರು ಹೇಳಿದ್ರೆ ನಾನು ಹೇಳ್ತಿಲ್ಲ. ಈಗ ಇಲ್ಲಿ ನಿಂತು ಮಾತಾಡಿದ್ರೆ ರಾಜಣ್ಣ, ಇಲ್ಲಿ ನಿಂತು ಮಾತಾಡಿದ್ರೆ ನರಸಿಂಹರಾಜ್. ಈಗ ರಾಜಣ್ಣ ಮಾತಾಡ್ತಾನೆ. ಅಲ್ಲ ಕಣ ತಿಮ್ಮ, ರಾಜ್ಕುಮಾರಿ ನೋಡಿದ್ರೆ ನಾನು ಎಲ್ಲಿಂದ ಬಂದಿದೆ ಸರ್? ನಮಸ್ಕಾರ ಸರ್. ನಾನು ಸರ್ ನನ್ನ ಹೆಸರು ಶ್ರೀನಿವಾಸ್ ಪಾಟೀಲ್, ತಾಟಗೆರೆ ಗ್ರಾಮ, ಆಲೂರು ಪೋಸ್ಟು, ಅಭಯ ಅರಣ್ಯ, ದಂಡಕಾರಣ್ಯ, ವೇಸ್ಟ್ ಕೋಸ್ಟ್ ಪೇಪರ್ ಮಿಲ್ ಲಿಮಿಟೆಡ್, ದಾಂಡೇಲಿ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಿದ್ದೀನಿ ಸರ್. ಓಕೆ, ನೀವು ಅಪ್ಪವ್ರಿಗೆ ಯಾಕೆ ಇಷ್ಟೊಂದು ಇಷ್ಟ ಅಭಿಮಾನಿ? ಅಪ್ಪು, ಅಯ್ಯಯ್ಯೋ, ಅಪ್ಪು ಅಂದರೆ ಕಾಯಿಲೆ ಬಿದ್ದರೂ ಕೂಡ ಎದ್ದು ಓಡಾಡಬೇಕು ಅಂತ ಸುಂದರ ನಟ ಅವರು, ಅವರ ಅಪ್ಪ. ಇಬ್ಬರು ನಾವು ಭಾರತದಲ್ಲಿ ನೋಡೇ ಇಲ್ಲ. ಅವ್ರ ಥರ ಯಾರು ಕೆಲಸ ಮಾಡೋರಿಲ್ಲ, ಅವ್ರ ಥರ ದುಡ್ದೋರಿಲ್ಲ, ಅವ್ರ ಥರ ಸೇವೆ ಮಾಡಿದೋರಿಲ್ಲ, ಅವ್ರ ಥರ ದಾನ ಧರ್ಮ ಮಾಡಿದೋರಿಲ್ಲ. ಅವ್ರು ಯಾವ ಪಾತ್ರ ಇಬ್ಬರು ಚೆನ್ನಾಗಿ ಮಾಡ್ತಾರೆ. ರಾಜಣ್ಣರಂತೂ ಪೌರಾಣಿಕ, ಐತಿಹಾಸಿಕ, ಭಕ್ತಿ ಪ್ರಧಾನ, ಸಾಮಾಜಿಕ, CID 9 ಫಿಲಮ್, ಮತ್ತು ಹಳ್ಳಿ ರೈತಂದು ಎಲ್ಲ ಪಾತ್ರ ಮಾಡ್ಯಾರ ರಾಜಣ್ಣರು. ಹಂಗೆ ಪುನೀತರು ಮಾಡೋರಿದ್ರು ಪಾತ್ರ ಅವ್ರಿಗೂ ಅಷ್ಟೇ ಇತ್ತು. ನಮ್ಮನ್ನೆಲ್ಲ ಬಿಟ್ಟೋಗ್ಬಿಟ್ರು, ಭಾಳ ಬೇಜಾರಾಗ್ಬಿಟ್ಟು. ಈಗ ಅವರು ಅವರಪ್ಪ ಇಬ್ಬರು ಮತ್ತೊಮ್ಮೆ ಹುಟ್ಟು ಬರಲಿ, ಮತ್ತೊಮ್ಮೆ ಕನ್ನಡ ನಾಡಿನಲ್ಲಿ ದುಡಿಲಿ, ಇರಲಿ, ಕನ್ನಡ ಜನರ ಜೊತೆಲಿ ಇರಲಿ, ಕನ್ನಡ ಚಿತ್ರರಂಗ ದುಡಿಲಿ, ಮತ್ತು ಗಾನ ಮಾಡಲಿ, ಗಾನ ಸೂರಕರಣ ಅಂತ. ಅಪ್ಪವ್ರ ಗುಣ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ಅಪ್ಪವ್ರದ್ದು ಅಪ್ಪು ಫಿಲ್ಮ್ ಎಲ್ಲ ಇದಾವೆ, ಅವರವು ಇಷ್ಟ ಇದ್ದಾವೆ. ಅವ್ರಿಗೆ ಯಾವ ಗುಣ ನಿಮ್ಗೆ ಇಷ್ಟ ಆಗುತ್ತೆ ತುಂಬ ಅಪ್ಪವ್ರಿಗೆ? ಇದು ನಗೋಮುಖ ಇದೆಲ್ಲ, ನಗೋಮುಖ ಯಾವಾಗಲೂ ನಗ್ತಾ ಇರ್ತಾರೆ. ಚಿಂತೆ ಮಾಡಬಾರ್ದು, ಚಿಂತೆ ಮಾಡಿ ಕೊರಗುತ್ತೀವಿ, ಕಾಯಿಲೆ ಬೀಳ್ತೀವಿ, ಅದೇ ರೊಕ್ಕ ತಗೊಂಡೋಗಿ ದವಾಖಾನೆಗೆ ಹಾಕ್ತೀವಿ. ಯಾಕೆ ಚಿಂತೆ ಮಾಡಬೇಕು? ನಾವೇನು ತಗೊಂಡು ಹೋಗಂಗಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ. ಭಾಳ ನಗ್ನಾಗ್ತಾವೆ ಬಾಳ್ರಿ. ಯಾರು ಹೊಟ್ಟೆ ಕಿತ್ತು ಮಾಡ್ಕೋಬೇಡ್ರಿ, ಒಬ್ಬರ ಮೇಲೆ ಒಬ್ರು ವೈರಿಗಳು ಆಗಬೇಡ್ರಿ. ಎಲ್ಲರೂ ಪ್ರೀತಿಯಿಂದ ಬಾಳ್ರಿ, ಪ್ರೀತಿ ಸಂತೋಷದಿಂದ ಇರ್ರಿ, ದ್ವೇಷ ಮಾಡಬೇಡ್ರಿ. ಎಲ್ಲ ಒಂದು ತಾಯಿ ಮಕ್ಕಳಾಗಿ ಕನ್ನಡ ಮಾತೆ, ಭಾರತ ಮಾತೆ, ಕನ್ನಡ ಮಾತೆ ಮಕ್ಕಳು ನಾವೆಲ್ಲ ಅಣ್ಣ ತಮ್ಮಂದ್ರಾಗಿರೋಣ ಅಂತೇಳಿ ಬುದ್ಧಿ ಕಲಿಸ್ತಾರೆ. ಅವರು ಭಾಳ ಬುದ್ಧಿವಂತರು. ಅವ್ರಿಗೆ ಆಗದೆ ಇದ್ದಾರೆ ಏನೋ ಒಂದು ಹೇಳ್ತಾರೆ ಸುಳ್ಳು ಕಪ್ಟ. ಈ ಬಟಕಿಸ ಮಂದಿ ಇರೋದೇ ಎಲ್ಲೋದ್ರು, ಯಾವ ಊರಿಗೆ ಹೋಗಲಿ, ಯಾವ ದೇಶಕ್ಕೆ ಹೋಗಲಿ, ಯಾವ ಮಂತ್ರಿಗಳಾಗಲಿ. ಈಗ ನನ್ನ ಅಭಿಮಾನಿಗಳು, ರಾಜ್ಕುಮಾರ್ ಅಭಿಮಾನಿಗಳು ನನ್ಗೆ ಪ್ರೀತಿಯಿಂದ ಒಂದು ಡೈಲಾಗ್ ಹೇಳಪ್ಪ ಯಾವ್ದಾದ್ರು ಅಂತ ಕೇಳಿದ್ದಾರೆ. ಅದಕ್ಕಾಗಿ ಒಂದು ಏಕಪಾತ್ರ ಅಭಿನಯ ಮಾಡ್ತಾ ಇದ್ದೇನೆ. ಆ ಚಿತ್ರ ಯಾರಂತ ಆಮೇಲೆ ಹೇಳ್ತೀನಿ. ಆಮೇಲೆ ನಾನು ಮುಗಿದ ನಿಮಗೆ ಕೇಳ್ತೀನಿ, ಯಾರು ಹೇಳ್ತಾರೆ ಮೊದಲು ಅವ್ರ ಹೆಸರು ಮೇಲೆ ಚಪ್ಪಾಳೆ ತಟ್ಟಾನ. ಮೊದಲು ಯಾರು ಹೇಳ್ತಾರೆ ಆ ಚಿತ್ರ ಹೆಸರು, ಅವ್ರ ಹೆಸರು ಮೇಲೆ ಚಪ್ಪಾಳೆ ತಟ್ಟುತ್ತೀನಿ. ಈಗ ಇಲ್ಲಿ ನಿಂತು ಮಾತಾಡಿದ್ರೆ ರಾಜಣ್ಣ, ಇಲ್ಲಿ ನಿಂತು ಮಾತಾಡಿದ್ರೆ ವಜ್ರಮಣಿ. ಈಗ ರಾಜಣ್ಣ ಮಾತಾಡ್ತಾನೆ. ಸುಧಾಕರ ಸುಧಾಕರ ಯಾರು ನೀನು? ನನ್ನ ಹೆಸರು ನಿನ್ಗೇನ್ ಗೊತ್ತು? ಓಹೋ, ರಾಮಣ್ಣ ನೀನು ಇಲ್ಲಿ ಈ ಕಾಡಿನಲ್ಲಿ ಇಂಥ ಜನಗಳು ನಡ ಮಧ್ಯ. ಇವಾಗ ಗೊತ್ತಾಯ್ತಾ? ಹೆಸರು ನೆನ್ಪಿಟ್ಕೊಂಡಿದ್ದೆ. ಹೆಸರು ಸ್ನೇಹಿತರೆ, ನಾನು ಆವಾಸ ಮಂದಿ ನಡೆದ್ನಲ್ಲ, ನನ್ಗೆ ಸ್ಥಿತಿ ಬರಲ್ಲ ಕಾರಣ ಮಹಾನ್ಯ ಅಂತೇಳಿ. ಅವನೇ ಈ ಮಹಾನ್ಯ, ಅವನೇ ಈ ಮಹಾನ್ಯ. ತಡೀರಿ. ನೀವ್ ಯಾರು ಏನು ಮಾಡಕ್ ಹೋಗ್ಬೇಡ್ರಿ. ನೀವ್ ಯಾರು ಏನು ಮಾಡು, ಬೈಬೇಡ್ರಿ, ಬದಿಬೇಡ್ರಿ, ಬಡಿಬೇಡ್ರಿ, ಏನೂ ಮಾಡ್ಬೇಡ್ರಿ. ಆ ಬೇಟೆ ನನಗೆ ಸೇರಿದ್ದು, ನಾನೇ ಅದನ್ನ ಬೇಟೆ ಆಡ್ಬೇಕು. ಬೇಟೆ ನೋಡಿಕೊಂಡು ಹೋದಾಗ ಬೇಟೆ ಸಿಗ್ಲಿಲ್ಲ. ಈಗ ಬೇಟೆನೇ ಬೇಟೆಗಾರ ನೋಡಿಕೊಂಡು ಬಂದಿದೆ. ರಾಮಣ್ಣ ತಪ್ಪಾಯ್ತು, ಕ್ಷಮಿಸ್ಬಿಡ್ ರಾಮಣ್ಣ. ನಾನು ಅಂತ ಬರಲ್ಲ ರಾಮಣ್ಣ, ಕ್ಷಮಿಸ್ಬಿಡ್ ರಾಮಣ್ಣ, ಕ್ಷಮಿಸ್ಬಿಡು. ಕ್ಷಮೆ ಇಲ್ಲ, ಯಾತಿಗಾಗಿ ಕ್ಷಮಿಸ್ಬೇಕು ನೀನು? ಯಾತಿಗಾಗಿ ಕ್ಷಮಿಸ್ಬೇಕು ನಿನ್ನ? ನನ್ನ ತಂಗಿ ಭಾಳ ಹಾಳು ಮಾಡಿ ಸಾಯಿಸ್ತಲ್ಲ, ಅದಕ್ಕೆ ಕ್ಷಮಿಸ್ಬೇಕಾ? ನನ್ನ ಮನೆ ಸುಟ್ಟು ಬೂದಿ ಮಾಡ್ದಲ್ಲ, ಅದಕ್ಕೆ ಕ್ಷಮಿಸ್ಬೇಕಾ? ನಾನು ಬಾಳೆಲ್ಲ ಬೀದಿ ಪಾಲ್ ಮಾಡ್ದಲ್ಲ, ಅದಕ್ಕೆ ಕ್ಷಮಿಸ್ಬೇಕಾ? ಯಾತಕ್ಕೆ ಕ್ಷಮಿಸ್ಬೇಕು ನಿನ್ನ? 14 ಇಷ್ಟು ಬೇಕಾದ್ರೆ ಸಾಯಿಸಲ್ಲ. ಇಷ್ಟು ದಿವಸ ನಾನು ಹೇಗೆ ಚಂದು ಕರಗಿ ನರಳ್ತಾ ಇದ್ದೀನೋ ಹಾಗೆ ನೀನು ನೊಂದು ಬಂದ ನರಳಿ ಕೊರಗಿ ಸಾಯ್ಬೇಕು.
ಸ್ನೇಹಿತರೆ ಹಿಂಗ್ ಹಾಕೊಂಡು ಆ ಮರ ಕಟ್ರಿ, ಊಟ ತಿಂಡಿ ನೀರು ನೀಡಿ ಏನೂ ಕೊಡ್ಬೇಡ್ರಿ. ಹಂಗೆ ಬಿದ್ದು ಒದ್ದಾಡಿ ಕೊರಗಿ ಸಾಯ್ಲಿ. ಕಾಡಿನಲ್ಲಿರೋ ಪ್ರಾಣಿ ಪಕ್ಷಿಗೆಲ್ಲ ಆಹಾರ ಬೀದಿರ್ಲಿ ಮಾತ್ ಕ್ಷಮಿಸ್ಬೇಕಂತ ಇದಾಚಿತ ಯಾವ ಚಿತ್ರ ಗೆಸ್ ಮಾಡ್ತೀರಾ? ಯಾರು ಹೇಳ್ತೀವಿ ಈ ಚಿತ್ರ ಯಾವ್ದಂತ ಯಾವ ಫಿಲಿಮ್ ಮಾಡ್ತೀರಾ? ಸಿಪಾಯಿ ರಾಮು ಬಂದು ನೋಡಿ ಆ ಸಿಪಾಯಿ ರಾಮು ವಜ್ರಮಣಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ ರಾಜ್ಕುಮಾರ್ಗೆ 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 ಅರಕುಮಾರ್ಗೆ ಶಿವನಿಗೆ ಮಗನಿಗೆ ಅಮ್ಮ ದೊಡ್ಡ ಮನೆ ಕುಮಾರ್ಗೆ ದೊಡ್ಡ ಮನೆ ನಮ್ದು